ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಬೆಳಿಗ್ಗೆ ಒಂದು ಕ್ಯಾಪ್ಚರನ್ನು ನೋಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ನಾವೀಗ ಹೊರಟಿದ್ದೇವೆ ಮೂಡುಬಿದ್ರೆ ಹೋಗೋಕ್ಕೆ. ಅಲ್ಲಿ ನನ್ನ ಹಬ್ಬ ಉಂಟು. ನನ್ನ ಅಮ್ಮನ ತಂಗಿಯ ಮನೆಗೆ ಹೊರಟಿದ್ದೇವೆ ನಾವೀಗ. ಫೈನಲಿ ಬಸ್ ಸಿಕ್ತು. ಫುಲ್ ರಶ್ ಇವತ್ತು. 2 ಬಸ್ ನಮಗೆ ಮಿಸ್ ಆಯಿತು. 2 ಬಸ್ ಮಿಸ್ ಆಗಿ 3ನೇ ಬಸ್ ರಶ್ ಮಾಣೇರಿ ಫುಲ್ ರಶ್ ನಾವೀಗ ಬೀಸ್ರೋಡ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತಿದ್ದೇವೆ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಮೂಡುಬಿದ್ರೆ ಬಸ್ ಇಲ್ಲ ಅಂತೆ, ತುಂಬ ಲೇಟ್ ಆಗಿದೆ. ಈಗ ಫೈನಲಿ ಒಂದು ಬಸ್ ಸ್ಟ್ಯಾಂಡಿಗೆ ಬಸ್ ಸಿಕ್ಕಿದೆ. ಕಿರಿಕಿರಿ ಮಾಡ್ತಾ ಇರುತ್ತೆ. ಹಾಗೆ ಇದು ಹೋಗ್ತಾ ಇದ್ದೇವೆ ಇಲ್ಲಿಂದ. ಇಲ್ದು ಈಗ ನಡ್ಕೊಂಡು ಹೋಗ್ತಾ ಇಲ್ಲೆಲ್ಲ ನಾವು ಮೊದಲೆಲ್ಲ ಆಟ ಆಡಿಗೆ ಬರ್ತಾ ಇದ್ವಿ. ಚಿಕ್ಕದಿರುವಾಗೆಲ್ಲ ಬರ್ತಾ ಇದ್ವಿ. ಈ ರೋಡಿಂದೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೆಲ್ಲ ನಾವು ಮೊದಲು ಆಟ ಆಡ್ತಾ ಇದ್ವಿ ಈ ರೋಡಲ್ಲೆಲ್ಲ. ಫೈನಲಿ ಮನೆಗೆ ತಲುಪಿದ್ವಿ. ನಾಯಿಗಳು ನೋಡಿ ಅಂತೆ ಕ್ಯೂಟಾಗಿದೆ, ವೈಟ್ ಒನ್. ಹಿಂಗೆ ಮನೆ ಸ್ವಲ್ಪ ಟೂರ್ ಮಾಡುವ ಅಂತ ಮನೆ ತೋರಿಸ್ತೀನಿ ಬನ್ನಿ. ಈಗ ಹೀಗೆ ಮನೆ ಉಂಟು. ಇದು ಇನ್ನೊಂದು ರೂಮ್ ಬರ್ತದೆ. ಇದು ನೆಕ್ಸ್ಟ್ ಇಲ್ಲಿ ನೋಡಿ, ಪದಾರ್ಥ ಎಲ್ಲ ರೆಡಿಯಾಗಿದೆ. ಇಲ್ಲಿ ಒಂದು ಪದಾರ್ಥ ಉಂಟು. ಇಲ್ಲಿ ಚಿಕನ್ಗೆ ಕಡ್ದಿಟ್ಟಿದ್ದಾರೆ, ಗ್ರೀನ್ ಮಸಾಲಕ್ಕೆ ಆಂಟಿ. ನೆಕ್ಸ್ಟ್ ಇಲ್ಲಿ ಅಂಕಲ್ ಚಿಕನ್ ತಂದಿಟ್ಟಿದ್ದಾರೆ, ಚಿಕನ್. ನೆಕ್ಸ್ಟ್ ಇಲ್ಲಿ ಕಡಲಿಕ್ಕೆಲ್ಲ ಇಟ್ಟಿದ್ದಾರೆ. ಇವರು ನನ್ನ ಅಮ್ಮನ ತಂಗಿ. ನೆಕ್ಸ್ಟ್ ಇದೊಂದು ಡಾಗಿ ಉಂಟು. ನೆಕ್ಸ್ಟ್ ಇದೊಂದು ಡಾಗಿ ಉಂಟು. ನೆಕ್ಸ್ಟ್ ಇದು ಇವರ ಗಾರ್ಡನ್. ನಾಯಿ ಉಂಟಲ್ಲ, ಹಾಗೆ ಆಂಟಿ ಮನೆಯ ಚಿಕ್ಕ ಗಾರ್ಡನ್. ಬೋ 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 ಅಂತ ಹೇಳ್ತಾ ಇರ್ತದೆ. ಇದು ನಮ್ಮ ಆಂಟಿ ಮನೆಯಲ್ಲಿ ಅವರ ಗಿಡದಲ್ಲಿ ಆದ ಲಿಂಬೆ ಹಣ್ಣು. ನೆಕ್ಸ್ಟ್ ಈಗ ಇನ್ನೊಂದು ಪಾರ್ಟಿಯವರು ಬಂದಿದ್ದಾರೆ. ಇದು ನನ್ನ ಅಮ್ಮನ ಇನ್ನೊಂದು ತಂಗಿಯ ಮಗಳು ಮತ್ತು ಅವರ ಮಕ್ಕಳು ಬಂದಿದ್ದಾರೆ ಮಂಗಳೂರಿಂದ.
ಮಂಗಳೂರಿಂದ ಬಂದಿದ್ದಾರೆ. ಈಗ ಇನ್ನೊಂದು ಪಾರ್ಟಿಯವರು ಬಂದಿದ್ದಾರೆ. ಇಲ್ಲಿ ಹಬ್ಬಕ್ಕೆ ಬಂದಿದ್ದೇವೆ. ಇವರ ಮನೆಯಲ್ಲಿ ಸಾಂಗ್ ಮಾಡಿ ಮತ್ತೆ ಮಧ್ಯಾಹ್ನದ ಮಂಡೆ ಬನ್ನಿ. ಇದು ನನ್ನ ಕಸಿನ್ ಸಿಸ್ಟರ್. ಹಾಯ್ ಮಾಡಿ ಇಲ್ಲೊಬ್ರು ಹಾಯ್ ಮಾಡಿದ್ರು, ಹೊರಗೆ ಬಂದು ಹಾಯ್ ಮಾಡಿ, ಒಳಗೆ ಕಾಣುದಿಲ್ಲ. ಇವಳು ನನ್ನ ಇನ್ನೊಂದು ಕಸಿನ್ ಸಿಸ್ಟರ್ ಬಂದಿದ್ದಾರೆ. ಕೋಲ ಇರುತ್ತೆ, ಪೀಲ್ आता सांगोडो सांगले हाय गाइस. देखो ना मी असो ना काय गोटे ते स्टॉल इधर उकलो दावाचे झालं ग मका दिसत. ಈಗ ನಾವು ಚರ್ಚಿಗೆ ಹೊರಟಿದ್ದೇವೆ. ಒಂದು ರೌಂಡ್ ಹಾಕಿಕೊಂಡು ಬರುವ ಅಂತ, ಸಂತೆ ತಿರುಗಿ ಬರುವ ಅಂತೇಳಿ. ಪೂಜೆ ಎಲ್ಲ ಆಗಿದೆ, ನಾವು ಈಗ ಸಂತೆ ತಿರುಗಲಿಕ್ಕೆ ಹೋಗುವ ಅಂತ ಹೇಳಿ ಬಂದಿದ್ದೇವೆ. ಕಸಿನ್ಸ್ ಅವರೆಲ್ಲ ಬರ್ತಾ ಇದ್ದಾರೆ. ಇದು ನಮ್ಮ ಚರ್ಚ್. ಈಗ ಚರ್ಚಿಂದ ಬಂದು ಅಕ್ಕನ ಬರ್ಡೇ ಇತ್ತು ಮೊದಲಿನ ದಿನ 28ಗೆ. ಹಾಗೆ ಇವತ್ತು ಆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೇವೆ, ಕೇಕ್ ಕಟ್ ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದಿದ್ದಾರೆ. ಇನ್ನೊಬ್ಬರು ಬರಲಿಕ್ಕಿದ್ರು, ಅವರನ್ನು ಕಾಯ್ತಾ ಇದ್ದೇವೆ. ಹಾಗೆ ಅಣ್ಣ ಸಹ ಬಂದರು. ಹಾಗೆ ಈಗ ಕೇಕ್ ಕಟ್ ಮಾಡ್ತಾ ಇದ್ದೇವೆ. Happy birthday to you. Happy birthday to you. Happy birthday to you, dear Felicia. Happy birthday to you. May the good God bless you. May the good God bless you. May the good God bless you and keep you. Happy birthday to you. Next.
ನೋಡಿ ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ರೆಡಿಯಾಗಿದೆ. ಇನ್ನೂ ಸಹ ಉಂಟು, ಅದು ಇಡಲಿಲ್ಲ. ಈಗ ಇಟ್ಟದನ್ನು ಮಾತ್ರ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಊಟ ಮಾತಾಡ್ತಾ ಇದ್ದಾರೆ ಕುತ್ಕೊಂಡು. ಸಂಜೆ ಕಾಫಿ ಕುಡ್ಕೊಂಡು ಎಲ್ಲರೂ ನಾಯಿ ಮರಿಗಳೆಲ್ಲ ಇತ್ತು, ಅದರ ಜೊತೆ ಕುತ್ಕೊಂಡು ಆಟ ಆಡಿಕೊಂಡು ಮಾತಾಡ್ತಾ ಇದ್ದೇವೆ. ಹಾಗೆ ಸಂಜೆ ನಾವು ಇಲ್ಲಿ ಹಳೆ ಮನೆ ಇತ್ತು ಅಕ್ಕನವರದ್ದು, ಆ ಕಡೆ ಹೊರಟಿದ್ದೇವೆ ನಾವು. ಆ ಹಳೆ ಮನೆ ನೋಡಿಕೊಂಡು ಬರುವ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ತುಂಬ ಒಳಗೆ ಹೋಗ್ಲಿಕ್ಕೆ ಉಂಟದು. ಹಾಗೆ ನೋಡ್ತಾ ಇದ್ದೇವೆ ಹೋಗುದಾ ಬೇಡವಾ ಅಂತ. ಅದು ಸೊಮ್ಮೆ ನೋಡಿ ಬರುವ ಅಂತ ಅಲ್ಲಿ ನೋಡಿ ಹೋಗ್ಲಿಕ್ಕೆ ಉಂಟು ತುಂಬ ಒಳಗಿಂದ ಎಲ್ಲ. ನೋಡ್ತಾ ಇದ್ದೇವೆ ಎಂತ ಮಾಡೋದು ಅಂತ, ಹೋಗುದಾ ಬೇಡವಾ ಅಂತೇಳಿ. ಮೊದಲೆಲ್ಲ ಫಸ್ಟೆಲ್ಲ ಕಾಡಿರಲಿಲ್ಲ ಇಲ್ಲೆಲ್ಲ, ಈಗೆಲ್ಲ ಫುಲ್ ಕಾಡೆಲ್ಲ ಬೆಳೆದುಕೊಂಡಿದೆ, ಫುಲ್ಲು ಹುಲ್ಲುಗಳೆಲ್ಲ ಬೆಳೆದುಕೊಂಡಿದೆ. ನಮ್ಮ ಜೊತೆ ಒಂದು ನಾಯಿ ಮರಿಸ ಬಂದಿದೆ. ನಾಯಿ ನಮ್ಮ ಪ್ರೊಟೆಕ್ಷನಿಗಾಗಿ ಬಂದುಕೊಂಡಿದೆ. ಪಲಾವಿದೆ.
बरी असं बाई वही कशें जाला हांव चिंतलें फुल्ल क्लीन जाला जावंक पडत गेले चांगले गेलेत तिकडे गेले चांगले गेलेत तिकडे त्यांची माहिती त्यांची गरज ते असं आहे की आम्ही ते तर नीस पडणार ನವಿಲ ಸಲ ನವಿಲು ಕೂಗುದು ಕೇಳ್ತಾ ಉಂಟು ಇಲ್ಲಿಂದ ನವಿಲುಗಾರಿ ಸಿಕ್ಕಿದ್ರೆ ಒಳ್ಳೇದಿತ್ತು ನಾವಿನ್ನು ಹತ್ರ आम्ही साजे घेईल तो आम्ही असं अभी येले सात साऊंड जातात ಅಕ್ಕಗೆ ಇಲ್ಲಿ ಅಂತ ಪಲಾವ್ ಎಲೆ ಅಂತ ಹೇಳ್ತೇವಲ್ಲ ನಾವು ಬಿರಿಯಾನಿಗೆಲ್ಲ ಹಾಕ್ತೇವೆ ಆ ಎಲೆ ಸಿಕ್ಕಿದೆ ಎಲ್ಲಿಂದೆಲ್ಲ ಮುಳ್ಳುಗಳ ದಾರಿ तुमच्या साईड शिनी किती शिनी ते ಮನೆ ಮಾತ್ರ ಸಿಗು ಕಾಣುದಿಲ್ಲ ನಮಗೆ ಅಷ್ಟು ಕಾಡು ತರ ಬೆಳೆದಿದೆ ಆದ್ರೂ ಸಹ ನಾವು ಹೋಗುವ ಅಂತ ಗ್ರೌಂಡ್ ಅಂಗಡಿಗೆ ಬರುವಾಗ ಅಲ್ಲೇ ಆಟ ಆಡ್ತಾ ಇದ್ವಿ ಫುಲ್ ಅಲ್ಲೇ ಆಟ ಆಡಿಕೊಂಡು ಸಂಜೆ ತನಕ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಅಲ್ಲೇ ಆಟ ಆಡ್ತಾ ಇದ್ವಿ ಈಗ ನೋಡುವ ಅಂತೇಳಿ ಹೋಗ್ತಾ ಇದ್ದೇವೆ जाऊन पडते शे आम्हाला जाऊ
ನೋಡಿ ಇದೇ ಅದು ಹಳೆಯ ಮನೆ. ಅಲ್ಲಿ ಒಂದು ನೋಡಿ ನಾನು ತೋರಿಸ್ತೇನೆ ಈಗ. ಒಂದಂದರೆ ಶಂಖ ಅಂತ ಹೇಳ್ತೇವಲ್ಲ, ಹುಳ. ಆ ಹುಳ ನೋಡಿ ಎಷ್ಟು ದೊಡ್ಡದಿದೆ. ನನ್ನ ಊರಿನಲ್ಲಿ ನಾನು ನೋಡೋದಾದ್ರೆ ಅದು ಇಷ್ಟು ಚಿಕ್ಕ. ಅಲ್ಲಿ ನೋಡಿ ಅಂತೆ ತುಂಬ ದೊಡ್ಡದಿದೆ ಅದು, ತುಂಬ ದೊಡ್ಡ ಸೈಜ್ನಲ್ಲಿ ಬರ್ತಾ ಇದೆ. ಅದರದ್ದು ನಾನು ಫೋಟೋ ಸಹ ಹಾಕ್ತೇನೆ, ಬೇಕಾದರೆ ನೋಡ್ಕೊಳ್ಳಿ.